ಹಾಯ್ ಫ್ರೆಂಡ್ಸ್, ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಯಾವ ರೀತಿ ಒಂದು ನಮ್ಮ ಗ್ರಾಮನ್ ವ್ಯಾಲೆಟ್ ಇದೆ, ಸೊ ಅದನ್ನ ರೀಚಾರ್ಜ್ ಮಾಡ್ಕೊಳ್ಬೇಕಂತ ಹೇಳಿ ತಿಳಿದುಕೊಳ್ಳೋಣ. ಮೊದಲಿಗೆ ನೀವು ಕರ್ನಾಟಕ ಒನ್ ಲಿಂಕ್ ಅನ್ನು ಓಪನ್ ಮಾಡಿ. ಸೊ ಇಲ್ಲಿ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ದು ಇಲ್ಲಿ ಸೈನ್ ಇನ್ ಮಾಡಬೇಕಾಗತ್ತೆ. ಸೊ ಸೈನ್ ಇನ್ ಅಲ್ಲಿ ನೀವು ಒಂದು ರಿಜಿಸ್ಟ್ರೇಷನ್ ನಿಮ್ದು ಇಮೇಲ್ ಐಡಿ ಇದೆ ಅದನ್ನು, ಆಮೇಲೆ ನಿಮ್ಮ ಪಾಸ್ವರ್ಡ್ ಅನ್ನು ಎಂಟ್ರಿ ಮಾಡಿ ಸೈನ್ ಇನ್ ಕೊಡಿ. ಸೈನ್ ಇನ್ ಕೊಟ್ಟ ತಕ್ಷಣ ನೀವು ಈ ತರ ಹೋಮ್ ಪೇಜ್ಗೆ ಎಂಟ್ರಿ ಆಗ್ತೀರಾ. ಸೊ ಇಲ್ಲಿ ಬಂದ್ಬಿಟ್ಟು ಆಕ್ಟಿವಿಟೀಸ್ ಅಲ್ಲಿ ಫ್ರಾಂಚೈಸಿ ವಾಲೆಟ್ ರಿಚಾರ್ಜ್ ಅಂತ ಇದೆ. ಸೊ ಅದ್ರ ಮೇಲೆ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ತರ ನೀವು ಪೇಮೆಂಟ್ ಆಪ್ಷನ್ಗೆ ಎಂಟ್ರಿ ಆಗ್ತೀರಾ. ಸೊ ನಿಮ್ಗೆ ಇಲ್ಲಿ ಬೇಕಾದಂತ ಅಮೌಂಟ್ ಅನ್ನು ಎಂಟ್ರಿ ಮಾಡಿ. ಸೊ ನಾನೀಗ ನಿಮಗೆ ಎಕ್ಸಾಂಪಲ್ 500 ರೂಪಾಯಿ ರಿಚಾರ್ಜ್ ಮಾಡಿ ತೋರಿಸ್ತೀನಿ. ಸೊ ಎಂಟ್ರಿ ಮಾಡಿದ್ಮೇಲೆ ಇಲ್ಲೇ ಆಪ್ಷನ್ಸ್ ಇದೆ, ಮಲ್ಟಿಪಲ್ ಆಪ್ಷನ್ಸ್ ಇದೆ. ಇಲ್ಲಿ ಕ್ರೆಡಿಟ್ ಕಾರ್ಡ್ ಇದೆ, ಡೆಬಿಟ್ ಕಾರ್ಡ್ ಇದೆ, ನೆಟ್ ಬ್ಯಾಂಕಿಂಗ್ ಇದೆ, ಯು ಪಿ ಐ. ನಿಮಗೆ ಯಾವ್ದು ಇದರಲ್ಲಿ ಈಸಿ ಅನ್ಸುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ಕಂಟಿನ್ಯೂ ಫಾರ್ ಪೇಮೆಂಟ್ ಅಂದ ತಕ್ಷಣ ಸೊ ಈ ತರ ಇಲ್ಲಿ ಒಂದು ಪೇಜ್ ಬರುತ್ತೆ. ಸೊ ಈ ಪೇಜಲ್ಲಿ ಸಿಂಪ್ಲಿ ನಿಮ್ಮದು ಯಾವುದೋ ಒಂದು ಯು ಪಿ ಐ ಐ ಡಿ ಇದ್ದ ಒಂದು ಆ್ಯಪನ್ನು ಓಪನ್ ಮಾಡಿ. ಸೊ ಸಿಂಪ್ಲಿ ಅದನ್ನು ಸ್ಕ್ಯಾನ್ ಮಾಡಿದ್ಮೇಲೆ ಸೊ ಡೈರೆಕ್ಟಾಗಿ ನೀವೇನು ಅಮೌಂಟ್ ಎಂಟ್ರಿ ಮಾಡಿರ್ತೀರ ಆ ಎಂಟ್ರಿ ತೋರಿಸುತ್ತೆ. ಸೊ ಸಿಂಪ್ಲಿ ಪೇ ಮಾಡಿ. ಪೇ ಮಾಡಿದ್ಮೇಲೆ ಒಂದಿಷ್ಟು ಟೈಮ್ ತಗೊಳುತ್ತೆ. ಸೊ ಪ್ರೊಸೆಸಿಂಗ್ ಯುವರ್ ಪೇಮೆಂಟ್ ಅಂತ ಹೇಳಿ ಬಂದ ತಕ್ಷಣ ಈ ಥರ ನಿಮ್ಮದು ಪೇಮೆಂಟ್ ಇಲ್ಲಿ ಸಕ್ಸಸ್ಫುಲ್ ಆಗಿ ಬರುತ್ತೆ. ಐ ಹೋಪ್ ಈ ವಿಡಿಯೋಲಿ ನಿಮಗೆ ಯಾವ ರೀತಿ ಒಂದು ಗ್ರಾಮನ್ ಫ್ರಾಂಚೈಸಿ ವಾಲೆಟನ್ನು ರೀಚಾರ್ಜ್ ಮಾಡಬೇಕಂತ ಹೇಳಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಇದೇ ಥರ ಅಪ್ಡೇಟ್ಸ್ಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ಸ್ ಮಾಡಿ. ಧನ್ಯವಾದಗಳು.